ನಿನ್ನೆ ಒಂದು ಕ್ಲೈಂಟ್ ಫುಲ್ ಟೆನ್ಷನ್ ಅಲ್ಲಿ ಕಾಲ್ ಮಾಡಿದ್ರು, ಸರ್ ಗೂಗಲ್ ಪೇ ಅಲ್ಲಿ 4 lakhs rupees ಬಂದಿದೆ, ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುತ್ತಾ? ನಾನು ಒಂದೇ ಕ್ವಶನ್ ಕೇಳಿದೆ, ಗೂಗಲ್ ಪೇ ಅವರಿಂದ ಬಂದಿದ್ಯಾ ಅಥವಾ ಇನ್ಕಮ್ ಬಂದಿದ್ಯಾ ಅಂತ. ಅವ್ರಿಗೆ ಆನ್ಸರ್ ಇರ್ಲಿಲ್ಲ. ಆನೆಸ್ಟ್ಲಿ ಇವತ್ತು ಮ್ಯಾಕ್ಸಿಮಮ್ ಜನ ಇಲ್ಲಿ ಕನ್ಫ್ಯೂಷನ್ ಆಗ್ತಾರೆ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಇವೆಲ್ಲ ದುಡ್ಡು ಟ್ರಾನ್ಸ್ಫರ್ ಮಾಡೋಕೆ ಯೂಸ್ ಆಗುತ್ತೆ, ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಕ್ಕಲ್ಲ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಇಂಟ್ರೆಸ್ಟ್ ಇರೋದು ಮನಿ ಏನ್ ಪರ್ಪಸ್ಗೆ ಬಂದಿದೆ ಅದ್ರ ಮೇಲೆ. ಸಿಂಪಲ್ ಎಕ್ಸಾಂಪಲ್ಸ್ ನೋಡೋಣ. ಫ್ರೆಂಡ್ಸ್ಗೆ ಲೋನ್ ಕೊಟ್ಟಿರ್ತೀರಾ, ಅವ್ರು ವಾಪಸ್ ರಿಟರ್ನ್ ನಿಮಗೆ ಗೂಗಲ್ ಪೇ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ. ಕಸ್ಟಮರ್ ಇನ್ವಾಯ್ಸ್ ಸೆಟಲ್ ಮಾಡಿದ್ದಾರೆ ಅಂತ ಅಂದ್ರೆ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಕಂಪನಿ ಸ್ಯಾಲರಿ ಕ್ರೆಡಿಟ್ ಮಾಡಿದ್ದಾರೆ ಅಂತ ಅಂದ್ರೆ ಸ್ಯಾಲರಿ ಇನ್ಕಮ್ ಆಗುತ್ತೆ. ಟೆನೆಂಟ್ ರೆಂಟ್ ಹಾಕಿದ್ದಾರೆ ಅಂತಂದ್ರೆ ರೆಂಟಲ್ ಇನ್ಕಮ್ ಆಗುತ್ತೆ. UPI ಒಂದೇ, ಬ್ಯಾಂಕ್ ಅಕೌಂಟ್ ಒಂದೇನೆ, ಆದ್ರೆ ಟ್ಯಾಕ್ಸ್ ಟ್ರೀಟ್ಮೆಂಟ್ ಮಾತ್ರ ಟ್ರಾನ್ಸಾಕ್ಷನ್ ಪರ್ಪಸ್ ಮೇಲೆ ಚೇಂಜ್ ಆಗುತ್ತೆ. ಆದ್ರೆ ಒಂದ್ ಮಿಸ್ಟೇಕ್ ಮಾತ್ರ ಮಾಡಬೇಡಿ, UPI ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಗೊತ್ತಾಗಲ್ಲ ಅಂತ ಥಿಂಕ್ ಮಾಡಬೇಡಿ. ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಬ್ಯಾಂಕ್ ಥ್ರೂ AIS ಗೆ ರಿಪೋರ್ಟ್ ಆಗಬಹುದು. ಪ್ರಾಬ್ಲಮ್ ಗೂಗಲ್ ಪೇ ಅಲ್ಲ, ಪ್ರಾಬ್ಲಮ್ ನಿಮ್ಮ ITR ಅಲ್ಲಿ ಅದು ಪ್ರಾಪರ್ಲಿ ಡಿಸ್ಕ್ಲೋಸ್ ಮಾಡಿದೀರಾ ಇಲ್ವಾ ಅನ್ನೋದು. ಮಿಸ್ ಮ್ಯಾಚ್ ಆದ್ರೆ ಅಲ್ಲೇ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾರಾದ್ರೂ ಗೂಗಲ್ ಪೇಗೆ ಟ್ಯಾಕ್ಸ್ ಬರುತ್ತೆ, ಫೋನ್ ಪೇ ಯೂಸ್ ಮಾಡಿದ್ರೆ ನೋಟಿಸ್ ಬರುತ್ತೆ ಅಂತ ಹೇಳಿದ್ರೆ ಸ್ಮೈಲ್ ಮಾಡಿ ಒಂದೇ ಲೈನ್ ಹೇಳಿ, ಟ್ಯಾಕ್ಸ್ ಡಿಸೈಡ್ ಆಗೋದು ಗೂಗಲ್ ಪೇ ಮೇಲೆ ಅಲ್ಲ, ಟ್ರಾನ್ಸಾಕ್ಷನ್ ನೇಚರ್ ಮೇಲೆ. ಇಂಥ ಸಿಂಪಲ್ ಅಂಡ್ ವೆರಿಫೈಡ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ಬೇಕಂದ್ರೆ ಫಾಲೋ ಮಾಡಿ. ಈ ಮಿಸ್ಕನ್ಸೆಪ್ಷನ್ ಇರೋ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ. ಒಂದ್ಸಲಿ ಕ್ಲಾರಿಟಿ ಸಿಕ್ಕಿದ್ರೆ ಅನ್ನೆಸರಿ ಪ್ಯಾನಿಕ್ ಅವಾಯ್ಡ್ ಆಗುತ್ತೆ. ಥ್ಯಾಂಕ್ ಯು.